ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 39ರಿಂದ 51. ಹಿಂದಿನ ಶ್ಲೋಕದಲ್ಲಿ ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಸೋಲು ಗೆಲುವುಗಳನ್ನು ಸಮನಾಗಿ ಕಂಡು ಯುದ್ಧದಲ್ಲಿ ತೊಡಗು, ಹೀಗೆ ಮಾಡಿದರೆ ನೀನು ಪಾಪಕ್ಕೆ ಗುರಿಯಾಗುವುದಿಲ್ಲ ಎಂದು ಭಗವಂತನು ಹೇಳುತ್ತಾನೆ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಈವರೆಗೆ ಉಪದೇಶಿಸಿದ ಜ್ಞಾನ ಮಾರ್ಗವನ್ನು ಸಮಾಪ್ತಿಗೊಳಿಸುತ್ತಾ ಅದಕ್ಕೆ ಸಾಧನವಾದ ಕರ್ಮಯೋಗದ ಕುರಿತಾಗಿ ಭಗವಂತನು ಹೇಳಲು ತೊಡಗುತ್ತಾನೆ. ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು, ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಎಲೈ ಅರ್ಜುನ, ಜ್ಞಾನಯೋಗದಲ್ಲಿ ಇರಬೇಕಾದ ಮನೋಭಾವವನ್ನು ಈವರೆಗೆ ನಿನಗೆ ತಿಳಿಸಿದ್ದಾಯಿತು. ಇನ್ನೀಗ ಕರ್ಮಯೋಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ಕೇಳು. ಈ ಮನೋಭಾವವನ್ನು ಬೆಳೆಸಿಕೊಂಡರೆ ನೀನು ಕರ್ಮ ಬಂಧನವನ್ನು ನೀಗುವೆ. ಇಲ್ಲಿ ಸಾಂಖ್ಯೆ ಎಂದರೆ ಸಮ್ಯಕ್ ಖ್ಯಾಯತೆ ಪ್ರಕಾಶ್ಯತೆ ವಸ್ತು ತತ್ವಂ ಅನಯ ಇತಿ ಸಂಖ್ಯಾ ಸಮ್ಯಕ್ ಜ್ಞಾನಂ. ಪ್ರತಿಯೊಂದು ವಸ್ತುವಿನ ನಿಜ ಸ್ವರೂಪವನ್ನು ಇದು ಚೆನ್ನಾಗಿ ಬೆಳಗುತ್ತದೆ, ಅಂದರೆ ತಿಳಿಸುತ್ತದೆ ಎಂಬ ಕಾರಣದಿಂದ ಇದಕ್ಕೆ, ಅಂದರೆ ಈ ಮಾರ್ಗಕ್ಕೆ ಸಂಖ್ಯಾ ಅಥವಾ ಸಂಪೂರ್ಣ ಜ್ಞಾನ ಎಂದು ಹೆಸರು. ತಸ್ಮಿನ್ ಪ್ರಕಾಶಮಾನಂ ಆತ್ಮತತ್ವಂ ಸಾಂಖ್ಯಂ. ತಸ್ಮಿನ್, ಅದರಲ್ಲಿ, ಅಂದರೆ ಆ ಮಾರ್ಗದಲ್ಲಿ ಚೆನ್ನಾಗಿ ಗೋಚರಿಸುವ ಆತ್ಮತತ್ವಕ್ಕೆ ಸಾಂಖ್ಯಂ ಎಂದು ಹೆಸರು. ಆದ್ದರಿಂದ ಸಾಂಖ್ಯೆ ಎಂದರೆ ಆತ್ಮತತ್ವವನ್ನು ತಿಳಿಸುವ ಜ್ಞಾನ ಯೋಗದಲ್ಲಿ ಎಂದು ಅರ್ಥ. ಜ್ಞಾನ ಯೋಗದಲ್ಲಿ ಇರಬೇಕಾದ ನೀನು ಬೆಳೆಸಿಕೊಳ್ಳಬೇಕಾದ ಮನೋಭಾವವನ್ನು ಈವರೆಗೆ ನಿನಗೆ ತಿಳಿಸಿದ್ದಾಯಿತು. ಹೀಗೆ ಜ್ಞಾನ ಮಾರ್ಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ತಿಳಿಸಿಕೊಟ್ಟರೂ ಒಂದು ವೇಳೆ ನಿನ್ನಲ್ಲಿ ಆತ್ಮಜ್ಞಾನವು ಸ್ಫುರಿಸದಿದ್ದರೆ ಆಗ ಮನಃಶುದ್ಧಿಯ ಮೂಲಕ ಆತ್ಮಜ್ಞಾನವನ್ನು ಪಡೆದುಕೋ. ಅದಕ್ಕೆ, ಅಂದರೆ ಮನಃಶುದ್ಧಿ ಮಾಡಿಕೊಳ್ಳುವುದಕ್ಕೆ ಸಹಾಯಕವಾದ ಕರ್ಮಯೋಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ಕೇಳು. ಮುಂದಿನ ಶ್ಲೋಕಗಳಲ್ಲಿ ಹೇಳಲಿರುವ ಈ ಮನೋಭಾವವನ್ನು ನೀನು ಬೆಳೆಸಿಕೊಂಡರೆ ಭಗವಂತನಿಗೆ ಕರ್ಮಗಳನ್ನು ಅರ್ಪಿಸುತ್ತಾ ಕರ್ಮಯೋಗದ ಮೂಲಕ ಮನಃಶುದ್ಧಿಯನ್ನು ಗಳಿಸುವೆ. ಆಗ ಭಗವಂತನ ಕೃಪೆಯಿಂದ ನೀನು ದಿವ್ಯ ಜ್ಞಾನವನ್ನು ಪಡೆಯುವೆ ಮತ್ತು ಆ ಜ್ಞಾನದ ಬಲದಿಂದ ಕರ್ಮ ಬಂಧನವನ್ನು ಸಂಪೂರ್ಣವಾಗಿ ನೀಗುವೆ. ಈಗ ಇಲ್ಲೊಂದು ಪ್ರಶ್ನೆ ಏಳುವ ಸಂಭವವಿದೆ. ಕೃಷಿ ಮುಂತಾದ ಕೆಲಸಗಳಲ್ಲಿ ಕಾರಣಾಂತರದಿಂದ ಹೇಗೆ ಕೆಲವೊಮ್ಮೆ ಫಸಲು ದೊರೆಯದೆ ಹೋಗಬಹುದೋ ಹಾಗೆಯೇ ವೇದೋಕ್ತವಾದ ಯಜ್ಞ ಯಾಗ ಮುಂತಾದ ಕರ್ಮಗಳಲ್ಲೂ ಬಹಳಷ್ಟು ಅಡೆತಡೆಗಳು ಎದುರಾಗಿ ಫಲ ಕೈಗೂಡದಿರುವ ಸಾಧ್ಯತೆ ಇದೆ. ಮತ್ತು ಕರ್ಮದ ಅಂಗಗಳಲ್ಲಿ, ಅಂದರೆ ಕರ್ಮಕ್ಕೆ ಸಂಬಂಧಿಸಿದ ವಿವಿಧ ಆಚರಣೆಗಳಲ್ಲಿ ಹಾಗೂ ಮಂತ್ರೋಚ್ಚಾರಣೆಯಲ್ಲಿ ಉಂಟಾಗಬಹುದಾದ ಲೋಪ ದೋಷಗಳಿಂದ ಪಾಪಕ್ಕೆ ತುತ್ತಾಗುವ ಸಂಭವವೂ ಇದೆ. ಹೀಗಾಗಿ ಕರ್ಮ ಬಂಧನವನ್ನು ಕರ್ಮಯೋಗದ ಮೂಲಕ ಹೇಗೆ ತಾನೇ ಕಳೆಯಲು ಸಾಧ್ಯ? ಭಗವಂತನು ಇದಕ್ಕೆ ಉತ್ತರ ನೀಡುತ್ತಾನೆ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಲ್ಲಿ ಶುರು ಮಾಡಿದ ಯಾವ ಕರ್ಮವೂ ನಷ್ಟವಾಗುವುದಿಲ್ಲ ಮತ್ತು ದೋಷ ತಟ್ಟುವುದಿಲ್ಲ. ಈ ಕರ್ಮಯೋಗವೆಂಬ ಧರ್ಮವನ್ನು ಸ್ವಲ್ಪವೇ ಅನುಷ್ಠಾನ ಮಾಡಿದರೂ ಅದು ಮಹಾಭಯದಿಂದ ಪಾರು ಮಾಡುತ್ತದೆ. ಇಲ್ಲಿ, ಅಂದರೆ ನಿಷ್ಕಾಮ ಕರ್ಮಯೋಗದಲ್ಲಿ ಶುರು ಮಾಡಿದ, ಅಂದರೆ ಪ್ರಾರಂಭಿಸಿದ ಯಾವ ಕರ್ಮವೂ ನಷ್ಟವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ ಮತ್ತು ದೋಷ ತಟ್ಟುವುದಿಲ್ಲ. ಏಕೆಂದರೆ
ಎಲ್ಲವನ್ನೂ ಭಗವಂತನಿಗಾಗಿ ಮಾಡುವುದರಿಂದ ಅಲ್ಲಿ ಯಾವುದೇ ವಿಘ್ನವಾಗಲಿ ದೋಷವಾಗಲಿ ಉಂಟಾಗಲಾರದು. ಅಲ್ಲದೆ ಈ ಧರ್ಮವನ್ನು ಸ್ವಲ್ಪವೇ ಅನುಷ್ಠಾನ ಮಾಡಿದರೂ, ಕೇವಲ ಪ್ರಾರಂಭಿಸಿದರೂ ಸಾಕು, ಅದು ಮಹಾಭಯದಿಂದ ಅಂದರೆ ಸಂಸಾರದಿಂದ ಪಾರು ಮಾಡುತ್ತದೆ. ಅಲ್ಲದೆ ಕರ್ಮದ ಅಂಗಗಳಲ್ಲಿ ಅಂದರೆ ಆಚರಣೆಯಲ್ಲಿ ಉಂಟಾಗುವ ದೋಷಾದಿಗಳಿಂದ ಸಕಾಮ ಕರ್ಮವು ನಿಷ್ಫಲವಾಗುವಂತೆ ಇದು ವ್ಯರ್ಥವಾಗುವ ಸಂಭವವಿಲ್ಲ ಎಂದರ್ಥ. ಆದರೆ ಅದು ಹೇಗೆ ಎಂದು ಪ್ರಶ್ನಿಸುವುದಾದರೆ, ಅದಕ್ಕೆ ಉತ್ತರವಾಗಿ ಅವೆರಡರ ಅಂದರೆ ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ, ಯಾವುದೋ ಉದ್ದೇಶವಿಟ್ಟುಕೊಂಡು ಮಾಡುವ ಕಾರ್ಯ, ಯಾವ ಇಚ್ಛೆಯೂ ಇಲ್ಲದೆ ಮಾಡುವಂತಹ ನಿಷ್ಕಾಮ ಕರ್ಮಗಳ ನಡುವಣ ವ್ಯತ್ಯಾಸವನ್ನು ಭಗವಂತನು ಇಲ್ಲಿ ತಿಳಿಸುತ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಎಲೈ ಕುರುಕುಲದಲ್ಲಿ ಹುಟ್ಟಿದವನೇ, ಇಲ್ಲಿ ದೃಢ ನಿರ್ಧಾರವುಳ್ಳ ಒಮ್ಮುಖವಾದ ಬುದ್ಧಿ ಇರುತ್ತದೆ. ದೃಢ ನಿರ್ಧಾರವಿಲ್ಲದವರ ಆಲೋಚನೆಗಳಾದರೂ ಬಹಳವಾಗಿ ಕವಲೊಡೆದಿರುತ್ತವೆ ಮತ್ತು ಅನಂತವಾಗಿರುತ್ತವೆ. ಇಲ್ಲಿ ಭಗವತ್ ಪೂಜಾ ರೂಪದ ಕರ್ಮಯೋಗದಲ್ಲಿ ದೃಢ ನಿರ್ಧಾರವುಳ್ಳ ಭಗವತ್ ಶಕ್ತಿ ಮಾತ್ರದಿಂದಲೇ ನಾನು ಖಂಡಿತವಾಗಿ ಸಂಸಾರದಿಂದ ಪಾರಾಗುತ್ತೇನೆ ಎಂಬಂತಹ ದೃಢ ನಿಶ್ಚಯವುಳ್ಳ ಒಮ್ಮುಖವಾದ ಒಂದೇ ನಿರ್ಧಾರವುಳ್ಳ ಬುದ್ಧಿ ಇರುತ್ತದೆ. ಆದರೆ ದೃಢ ನಿರ್ಧಾರವಿಲ್ಲದವರ ಆಸೆಗಳಿಂದ ಕೂಡಿದ ಹಾಗೂ ಹೊರಮುಖವಾದ ಮನಸ್ಸುಳ್ಳವರ ವಿಷಯದಲ್ಲಾದರೂ ಅವರ ಆಸೆಗಳಿಗೆ ಕೊನೆಯೇ ಇಲ್ಲದ್ದರಿಂದ ಅವರ ಆಲೋಚನೆಗಳು ಅನಂತವಾಗಿರುತ್ತವೆ. ಅಲ್ಲೂ ಕೂಡ ಮುಖ್ಯ ಕರ್ಮದ ಫಲ, ಗೌಣ ಕರ್ಮದ ಫಲ ಮುಂತಾದ ಬಗೆ ಬಗೆಯ ಭೇದಗಳಿರುವುದರಿಂದ ಅವರ ಆಲೋಚನೆಗಳು ಬಹಳವಾಗಿ ಕವಲೊಡೆದಿರುತ್ತವೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಭಗವಂತನ ಪೂಜೆ ಎಂಬ ಭಾವದಿಂದ ಮಾಡಿದಾಗ ಅವುಗಳ ಅಂಗಗಳಲ್ಲಿ ಅಂದರೆ ಆಚರಣೆಯಲ್ಲಿ ಅಲ್ಪ ಸ್ವಲ್ಪ ದೋಷ ಉಂಟಾದರೂ ಕೂಡ ಅವು ವ್ಯರ್ಥವಾಗುವುದಿಲ್ಲ. ಏಕೆಂದರೆ ಅವುಗಳ ವಿಷಯದಲ್ಲಿ ತನ್ನ ಕೈಲಾದಷ್ಟು ಮಾಡಬೇಕು ಎಂಬುದೇ ನಿಯಮ. ಅಲ್ಲದೆ ಅಲ್ಲಿ ಯಾವುದೇ ದೋಷ ತಟ್ಟುವುದಿಲ್ಲ. ಏಕೆಂದರೆ ಭಗವಂತನಿಗಾಗಿ ಮಾಡುವುದರಿಂದ ಅಲ್ಲಿ ಎಲ್ಲ ದೋಷಗಳು ದೂರವಾಗಿ ಬಿಡುತ್ತವೆ. ಆದರೆ ಕಾಮ್ಯ ಕರ್ಮಗಳ ವಿಷಯದಲ್ಲಿ ಹಾಗಾಗುವುದಿಲ್ಲ. ಏಕೆಂದರೆ ಅವು ಸ್ವರ್ಗವನ್ನು ಬಯಸುವವನು ಅಗ್ನಿಹೋತ್ರ ಮಾಡಬೇಕು, ಇಂದ್ರಿಯಗಳ ಶಕ್ತಿಯನ್ನು ಪಡೆಯ ಬಯಸುವವನು ಮೊಸರಿನಿಂದ ಹೋಮ ಮಾಡಬೇಕು ಮುಂತಾದ ನಿಯಮಗಳಿಂದ ಕೂಡಿವೆ. ಆದ್ದರಿಂದ ಅವುಗಳ ನಡುವೆ ಅಂದರೆ ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ ಎಂದು ಅಭಿಪ್ರಾಯ. ಇಲ್ಲೊಂದು ಪ್ರಶ್ನೆ ಏಳಬಹುದು. ಆಸೆಗಳನ್ನು ಈಡೇರಿಸಿಕೊಳ್ಳುವುದು ತ್ರಾಸದ ಕಾರ್ಯವಾದ್ದರಿಂದ ಆಸೆಗಳಿಂದ ಕೂಡಿದವರೂ ಅವರೂ ಕೂಡ ತಮ್ಮ ಆಸೆಗಳನ್ನು ತೊರೆದು ಒಮ್ಮುಖವಾದ ದೃಢ ನಿರ್ಧಾರದ ಬುದ್ಧಿಯನ್ನು ತಾಳಬಾರದೇಕೆ ಎಂದರೆ ಇದಕ್ಕೆ ಉತ್ತರ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಎಲೈ ಅರ್ಜುನ, ಅವಿವೇಕಿಗಳಾದ ವೇದಗಳಲ್ಲಿ ಬರುವ ಕರ್ಮ ಸ್ತುತಿ ರೂಪದ ವಾಕ್ಯಗಳಲ್ಲಿ ಆಸಕ್ತರಾದ, ಅಂದರೆ ಸ್ವರ್ಗಾದಿಗಳಿಗಿಂತ ಮಿಗಿಲಾದದ್ದು ಮತ್ತೇನೂ ಇಲ್ಲವೆಂದು ವಾದಿಸುವ ಆಸೆಗಳಿಂದ ತುಂಬಿದ ಮನಸ್ಸುಳ್ಳ, ಸ್ವರ್ಗವನ್ನೇ ಪರಮ ಗುರಿ ಎಂದು ಭಾವಿಸುವ ಜನರು ಜನನ, ಕರ್ಮ ಮತ್ತು ಅವುಗಳ ಫಲ ಇವನ್ನು ಉಂಟು ಮಾಡುವ ಹಾಗೂ ಭೋಗ ಐಶ್ವರ್ಯಗಳನ್ನು ಪಡೆಯಲು ಸಾಧನವಾದ ಬಗೆ ಬಗೆಯ
ವೈದಿಕ ಕರ್ಮಗಳ ವಿಚಾರ ತುಂಬಿರುವ ಹೂವಿನಂತಹ ಚಂದದ ಮಾತುಗಳನ್ನು ಆಡುತ್ತಾರೆ. ಇಂತಹ ಮಾತುಗಳಿಂದ ಮನಸೋತವರಿಗೆ, ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತರಾದವರಿಗೆ ಏಕಾಗ್ರತೆಯ ಸ್ಥಿತಿಗೊಯ್ಯುವ ದೃಢ ನಿರ್ಧಾರದ ಬುದ್ಧಿ ಉಂಟಾಗಲಾರದು. ಈ ಮೂರೂ ಶ್ಲೋಕಗಳಲ್ಲಿ ಬರುವ ಸಮಾಸ ಇತ್ಯಾದಿಗಳು ಅಂದರೆ ವೇದವಾದರತಾಹ ಅಂದರೆ ವೇದೇ ಯೇ ವಾದಾಹ ತೇಷು ಏವ ರತಾಹ ಅಂದರೆ ವೇದಗಳಲ್ಲಿ ಯಾವ ವಾಕ್ಯಗಳಿವೆಯೋ ಅವುಗಳಲ್ಲೇ ಆಸಕ್ತರಾದವರು ವೇದವಾದರತರು. ಇನ್ನು ಸ್ವರ್ಗ ಪರಾಹ ಅಂದರೆ ಸ್ವರ್ಗ ಏವ ಪರಹ ಏಷಾಂ ತೇ ಸ್ವರ್ಗವೇ ಯಾರಿಗೆ ಪರಮ ಗುರಿಯೋ ಅವರು ಸ್ವರ್ಗಪರರು. ಮತ್ತು ಜನ್ಮ ಕರ್ಮ ಫಲಪ್ರದಾಂ ಅಂದರೆ ಜನ್ಮ ಚ ತತ್ರ ಕರ್ಮಾಣಿ ಚ ತತ್ ಫಲಾನಿ ಚ ಪ್ರದಧಾತಿ ಇತಿ ತಥಾ ತಾಂ ಅಂದರೆ ಜನ್ಮವನ್ನು, ಆ ಜನ್ಮದಲ್ಲಿ ಕರ್ಮವನ್ನು ಮತ್ತು ಆ ಕರ್ಮದ ಫಲ ಇವನ್ನು ಕೊಡುವುದರಿಂದ ಅದಕ್ಕೆ ಅಂದರೆ ವೈದಿಕ ಕರ್ಮಗಳನ್ನು ಸ್ತುತಿಸುವ ಮಾತಿಗೆ ಜನ್ಮ ಕರ್ಮ ಫಲಪ್ರದ ಎಂದು ಹೆಸರು. ಅದರ ದ್ವಿತೀಯ ವಿಭಕ್ತಿ ರೂಪವೇ ಜನ್ಮ ಕರ್ಮ ಫಲಪ್ರದಾಂ ಅಂದರೆ ಕ್ರಿಯಾವಿಶೇಷ ಬಹುಲಾಂ ಎಂದರೆ ಕ್ರಿಯಾವಿಶೇಷಾಃ ಬಹುಲಾಃ ಯಸ್ಯಾಂ ತಾಂ ಬಗೆ ಬಗೆಯ ಕ್ರಿಯೆಗಳು ಯಾವುದರಲ್ಲಿ ಬಹಳವಾಗಿವೆಯೋ ಅದು ಕ್ರಿಯಾ ವಿಶೇಷ ಬಹುಲ. ಅದರ ದ್ವಿತೀಯ ವಿಭಕ್ತಿ ರೂಪ ಕ್ರಿಯಾ ವಿಶೇಷ ಬಹುಲಾಂ. ಅಪಹೃತ ಚೇತಸಾಂ ಅಂದರೆ ಅಪಹೃತಂ ಚೇತಃ ಏಷಾಂ ತೇಷಾಂ ಅಂದರೆ ಯಾರ ಮನಸ್ಸು ಅಪಹರಿಸಲ್ಪಟ್ಟಿದೆಯೋ ಅವರು ಅಪಹೃತ ಚೇತಸರು ಅಂದರೆ ಮನಸೋತವರು ಎಂದು ಅಭಿಪ್ರಾಯ. ಅದರ ಷಷ್ಠಿ ವಿಭಕ್ತಿ ಬಹುವಚನ ರೂಪವೇ ಅಪಹೃತ ಚೇತಸಾಂ ಎಂದು. ಇಲ್ಲಿ ಮೊದಲು ಹೇಳಿದ 42ನೇ ಶ್ಲೋಕವನ್ನು ಇಲ್ಲಿಂದ 3ನೇ ಅಂದರೆ 44ನೇ ಶ್ಲೋಕದೊಂದಿಗೆ ಸೇರಿಸಿ ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ವೇದಗಳಲ್ಲಿ ಅಂದರೆ ಯಜ್ಞಾದಿ ಕರ್ಮಗಳನ್ನು ಮಾಡಿದ್ದರ ಫಲವಾಗಿ ಸಿಗುವ ಸ್ವರ್ಗ ಪ್ರಾಪ್ತಿ ಇತ್ಯಾದಿ ಫಲಗಳನ್ನು ತಿಳಿಸುವ ವಾಕ್ಯಗಳನ್ನು ಅವು ಮಾನವ ಜೀವನದ ಪರಮೋದ್ದೇಶವನ್ನು ಸಾಧಿಸುವ ಬಗ್ಗೆಯೇ ತಿಳಿಸುತ್ತವೆ ಎಂಬುದಾಗಿ ಹೇಳುತ್ತಾ, ಚಂದದ ಹೂ ಬಿಟ್ಟಿರುವ ವಿಷ ಬಳ್ಳಿಯಂತೆ ಅಪಾತ ಮನೋಹರವಾದ ಅಂದರೆ ಮೇಲ್ನೋಟಕ್ಕೆ ಸುಂದರವಾದ ಮಾತುಗಳನ್ನು ಯಾರು ಆಡುವರೋ ಅವರ ಆ ಮಾತುಗಳನ್ನು ಕೇಳಿ ಮನಸೋತವರಿಗೆ ಏಕಾಗ್ರತೆಯ ಸ್ಥಿತಿಗೊಯ್ಯುವ ದೃಢ ನಿರ್ಧಾರವುಳ್ಳ ಬುದ್ಧಿಯು ಉಂಟಾಗಲಾರದು. ಅವರು ಹಾಗೇಕೆ ಮಾತನಾಡುತ್ತಾರೆ? ಏಕೆಂದರೆ ಅವರು ಅವಿವೇಕಿಗಳು, ಮೂಢರು. ಅದಕ್ಕೆ ಅಂದರೆ ಅವರ ಅವಿವೇಕಕ್ಕೆ ಕಾರಣ ವೇದಗಳಲ್ಲಿ ಕರ್ಮಕಾಂಡದ ಪ್ರಶಂಸೆಗಾಗಿ ಹೇಳಿದ ವಾಕ್ಯಗಳೇನಿವೆಯೋ ಅವುಗಳಲ್ಲೇ ಅವರು ಆಸಕ್ತರಾಗಿರುವುದೇ ಕಾರಣವಾಗಿದೆ. ಉದಾಹರಣೆಗೆ 4 ತಿಂಗಳ ಕಾಲ ಆಚರಿಸುವ ಚಾತುರ್ಮಾಸ್ಯ ಯಜ್ಞವನ್ನು ಮಾಡಿದವರ ಪುಣ್ಯವು ಅಕ್ಷಯವಾಗುತ್ತದೆ. ನಾವು ಸೋಮರಸವನ್ನು ಪಾನ ಮಾಡಿದೆವು, ಮರಣರಹಿತರಾದೆವು, ಋಗ್ವೇದದಲ್ಲಿ ಹೇಳುವ ವಾಕ್ಯಗಳು. ಇಂತಹ ಅರ್ಥವಾದಗಳಲ್ಲೇ ಅಂದರೆ ಪ್ರಶಂಸೆಯ ಮಾತುಗಳಲ್ಲೇ ಆಸಕ್ತರಾಗಿರುವುದೇ ಅವರ ಮೌಢ್ಯಕ್ಕೆ ಕಾರಣ. ಆದ್ದರಿಂದಲೇ ಅವರು ಮನುಷ್ಯ ಗಳಿಸಬೇಕಾದ್ದು ಮತ್ತೇನೂ ಇಲ್ಲವೆಂದು, ಅದಕ್ಕಿಂತ ಅಂದರೆ ಸ್ವರ್ಗಾದಿಗಳಿಗಿಂತ ಉತ್ತಮವಾದ ಭಗವತ್ ತತ್ವ ಇಲ್ಲವೆಂದು ವಾದಿಸುತ್ತಾರೆ. ಮಧ್ಯದ 43ನೆಯ ಶ್ಲೋಕದಲ್ಲಿ ಆದ್ದರಿಂದಲೇ ಅವರು ಆಸೆಗಳಿಂದ ತುಂಬಿದ ಮನಸ್ಸುಳ್ಳವರು ಆಗಿದ್ದಾರೆ. ಆದ ಕಾರಣ ಅವರು ಸ್ವರ್ಗವನ್ನೇ ಪರಮ ಗುರಿ ಅಂದರೆ ಪರಮ ಪುರುಷಾರ್ಥ ಎಂದು ಭಾವಿಸಿದ್ದಾರೆ. ಜನನ ಅಂದರೆ ಆ ಜನ್ಮದಲ್ಲಿ ಮಾಡಿದ ಕರ್ಮ ಮತ್ತು ಆ ಕರ್ಮಗಳ ಫಲ ಇವನ್ನು ಉಂಟು ಮಾಡುವ ಭೋಗ ಐಶ್ವರ್ಯಗಳನ್ನು ಪಡೆಯಲು ಸಾಧನವಾದ ಬಗೆ ಬಗೆಯ ವೈದಿಕ ಕರ್ಮಗಳು ಏನಿವೆಯೋ ಅವುಗಳ ವಿಚಾರವು ತುಂಬಿರುವಂತಹ ಮಾತುಗಳನ್ನು ಆಡುತ್ತಾರೆ ಎಂದು ಹಿಂದಿನ ಶ್ಲೋಕದೊಂದಿಗೆ ಅನ್ವಯ ಮಾಡಿಕೊಳ್ಳಬೇಕು. ಮುಂದೆ ಶ್ಲೋಕ 44ರಲ್ಲಿ ವಿಧೀಯತೆ ಎಂಬಲ್ಲಿ ಕರ್ಮ ಕರ್ತರಿ ಪ್ರಯೋಗವನ್ನು ಬಳಸಲಾಗಿದೆ. ನ ವಿಧೀಯತೆ ಎಂದರೆ ಉಂಟಾಗುವುದಿಲ್ಲ ಎಂದರ್ಥ. ಅಂತಹ ಚಂದದ ಮಾತುಗಳಿಂದ ಮನಸೋತವರಿಗೆ, ಮನಸ್ಸು ಸೆಳೆಯಲ್ಪಟ್ಟವರಿಗೆ,
ಮನಸ್ಸನ್ನು ಏಕಾಗ್ರತೆಯ ಸ್ಥಿತಿಗೊಯ್ಯುವ, ಭಗವಂತನಲ್ಲೇ ಒಮ್ಮುಖವಾಗಿ ಕೇಂದ್ರೀಕರಿಸುವಂತೆ ಮಾಡುವ ದೃಢ ನಿರ್ಧಾರದ ಬುದ್ಧಿಯು ಉಂಟಾಗಲಾರದು. ಇಲ್ಲಿ ಒಂದು ಪ್ರಶ್ನೆ ಏಳುವ ಸಾಧ್ಯತೆ ಇದೆ. ಸ್ವರ್ಗ ಇತ್ಯಾದಿಗಳು ಪರಮ ಗುರಿ ಅಲ್ಲ ಎಂದ ಮೇಲೆ ಮತ್ತೇಕೆ ವೇದಗಳು? ಅವುಗಳನ್ನು ಅಂದರೆ ಸ್ವರ್ಗಾದಿಗಳನ್ನು ಪಡೆಯಲು ಹೋಮಾದಿ ಕರ್ಮಗಳನ್ನು ಅವುಗಳಿಗೆ ವೇದಗಳು ಸಾಧನವನ್ನಾಗಿ ಹೇಳುತ್ತವೆ ಎಂದರೆ ಇದಕ್ಕೆ ಉತ್ತರ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ತ್ರಿಗುಣಗಳಿಗೆ ಅಂದರೆ ಸತ್ವ ರಜಸ್ ತಮೋ ಗುಣಗಳಿಗೆ ಅಧೀನರಾದವರ ಕುರಿತಾಗಿ ಹೇಳುವಂಥವು. ಎಲೈ ಅರ್ಜುನ, ನೀನು ತ್ರಿಗುಣಗಳನ್ನು ಮೀರಿದವನಾಗು, ದ್ವಂದ್ವಗಳಿಲ್ಲದವನಾಗು, ಸದಾ ಆತ್ಮಭಾವದಲ್ಲಿರು, ಗಳಿಕೆ ರಕ್ಷಣೆಗಳ ಗೊಡವೆ ಇಲ್ಲದವನಾಗು, ಆತ್ಮವಂತನಾಗು. ವೇದಗಳು ತ್ರಿಗುಣಗಳಿಗೆ ಅಧೀನರಾದವರ ಕುರಿತಾಗಿ, ತ್ರಿಗುಣಗಳಿಗೆ ಅಧೀನರಾದ ಸಾಧಕರು ಯಾರಿರುವರೋ ಅವರ ಸಲುವಾಗಿ ಕರ್ಮ ಫಲಗಳ ಸಂಬಂಧದ ಕುರಿತಾಗಿ ಹೇಳುವಂತಹವು. ಆದರೆ ನೀನು ತ್ರಿಗುಣಗಳನ್ನು ಮೀರಿದವನಾಗು, ಅಂದರೆ ಆಸೆಗಳಿಲ್ಲದವನಾಗು, ಅದಕ್ಕೆ ಏನು ಮಾಡಬೇಕು ಎಂಬುದನ್ನು ಹೇಳುತ್ತಾನೆ. ದ್ವಂದ್ವಗಳಿಲ್ಲದವನಾಗು, ಅಂದರೆ ಸುಖ ದುಃಖ, ಥಂಡಿ ಶಾಖ ಅಂದರೆ ಶೀತ ಉಷ್ಣ ಮುಂತಾದ ದ್ವಂದ್ವಗಳನ್ನು ಅಂದರೆ ಜೋಡಿಗಳನ್ನು ನೀಗಿದವನಾಗು. ಆ ದ್ವಂದ್ವಗಳನ್ನು ಸಹಿಸಿಕೋ ಎಂದರ್ಥ. ಹೀಗೆ ಸಹಿಸಿಕೊಳ್ಳುವುದು ಎಂಬುದನ್ನು ತಿಳಿಸುತ್ತಾನೆ. ಸದಾ ಆತ್ಮಭಾವದಲ್ಲಿರುತ್ತ ಸಹಿಸಿಕೋ, ಅಂದರೆ ದಿಟ್ಟತನದಿಂದ ಸಹಿಸಿಕೋ ಎಂದರ್ಥ. ಹಾಗೆಯೇ ಗಳಿಕೆ ರಕ್ಷಣೆಗಳ ಗೊಡವೆ ಇಲ್ಲದವನಾಗು, ಅಂದರೆ ತನ್ನಲ್ಲಿ ಇಲ್ಲದ್ದನ್ನು ಗಳಿಸುವುದಕ್ಕೆ ಯೋಗ ಎಂದು ಹೆಸರು. ಅದಾಗಲೇ ಇರುವುದನ್ನು ಕಾಯ್ದುಕೊಳ್ಳುವುದಕ್ಕೆ ಕ್ಷೇಮ ಎಂದು ಹೆಸರು. ಈ ಯೋಗಕ್ಷೇಮ ಅಂದರೆ ಗಳಿಕೆ ರಕ್ಷಣೆಗಳ ಗೋಜು ಇಲ್ಲದವನಾಗು. ಆತ್ಮವಂತನಾಗು, ಅಂದರೆ ಎಚ್ಚರ ತಪ್ಪದಿರು. ನಿಜಕ್ಕೂ ದ್ವಂದ್ವಗಳಿಂದ ಬಳಲಿದವನಿಗೆ, ಗಳಿಕೆ ರಕ್ಷಣೆಗಳಲ್ಲಿ ಯೋಗಕ್ಷೇಮದಲ್ಲಿ ನಿರತನಾದವನಿಗೆ ಮತ್ತು ಎಚ್ಚರ ಗೇಡಿಗೆ ತ್ರಿಗುಣಗಳನ್ನು ಮೀರಲು ಸಾಧ್ಯವಿಲ್ಲವಷ್ಟೇ. ಇಲ್ಲಿಯೂ ಕೂಡ ಒಂದು ಸಂಶಯ ಏಳಲು ಸಾಧ್ಯವಿದೆ. ಆದರೆ ವೇದಗಳಲ್ಲಿ ಹೇಳಿರುವಂತಹ ವಿವಿಧ ಫಲಗಳನ್ನು ವರ್ಜಿಸಿ ಆಸಕ್ತಿ ಇಲ್ಲದೆ ಭಗವಂತನನ್ನು ಪೂಜಿಸುವಂತೆ ಮಾಡುವ ನಿರ್ಧಾರವುಳ್ಳ ಬುದ್ಧಿಯು ನಿಜಕ್ಕೂ ಹೀನ ಬುದ್ಧಿಯಲ್ಲವೇ? ಇಂಥ ಒಂದು ಪ್ರಶ್ನೆಯನ್ನು ಊಹಿಸಿ ಭಗವಂತನು ಉತ್ತರಿಸುತ್ತಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಎಲ್ಲೆಡೆಯೂ ನೀರು ತುಂಬಿರುವಾಗ, ಜಲಾಶಯವಿರುವಾಗ, ಸಣ್ಣ ಪುಟ್ಟ ಜಲಸ್ಥಾನದಿಂದ ಎಷ್ಟು ಪ್ರಯೋಜನವೋ, ಅಂದರೆ ದೊಡ್ಡ ದೊಡ್ಡ ಜಲಾಶಯಗಳಿರುವಾಗ ಕೆರೆಕಟ್ಟೆ ಬಾವಿಗಳಿಂದ ಎಷ್ಟು ಪ್ರಯೋಜನವೋ, ತತ್ವವನ್ನು ಅರಿತಿರುವ ಬ್ರಾಹ್ಮಣನಿಗೆ ಸಕಲ ವೇದಗಳಿಂದಲೂ ಅಷ್ಟೇ ಪ್ರಯೋಜನ. ಇಲ್ಲಿ ಉದಪಾನೆ ಎಂದರೆ ಉದಕಂ ಪೀಯತೆ ಅಸ್ಮಿನ್ ಇತಿ ಉದಪಾನಂ. ತಸ್ಮಿನ್ ಇದರಿಂದ ನೀರನ್ನು ತೆಗೆದುಕೊಂಡು ಕುಡಿಯುವುದರಿಂದ ಜಲಾಶಯಕ್ಕೆ ಉದಪಾನಂ ಎಂದು ಹೆಸರು. ಕೊಳ, ಬಾವಿ, ಕೆರೆ ಮುಂತಾದ ಸಣ್ಣ ಪುಟ್ಟ ಜಲಸ್ಥಾನಗಳಲ್ಲಿ ಒಂದೇ ಕಡೆ ಎಲ್ಲಾ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಲ್ಲಿ ಓಡಾಡಿ ಸ್ನಾನ ಪಾನಾದಿ ಕಾರ್ಯಗಳನ್ನು ತಕ್ಕ ಸ್ಥಳಗಳಲ್ಲಿ ಒಂದೊಂದು ಕಡೆ ಒಂದೊಂದನ್ನು ಮುಗಿಸಿಕೊಳ್ಳಬೇಕಾಗುತ್ತದೆ. ಆದರೆ ಎಲ್ಲೆಡೆಯೂ ನೀರು ತುಂಬಿರುವ ದೊಡ್ಡ ಜಲಾಶಯ ದೊರೆತರೆ ಒಂದೆಡೆಯಲ್ಲೇ ಆ ಎಲ್ಲ ಕಾರ್ಯಗಳನ್ನು ಪೂರೈಸಬಹುದು. ಹಾಗೆಯೇ ತತ್ವವನ್ನು ಅರಿತಿರುವ ದೃಢ ನಿರ್ಧಾರದ ಬುದ್ಧಿಯುಳ್ಳ ಬ್ರಾಹ್ಮಣನಿಗೆ, ಅಂದರೆ ಬ್ರಹ್ಮದಲ್ಲಿ ನೆಲೆ ನಿಂತವನಿಗೆ, ಸಕಲ ವೇದಗಳಲ್ಲಿ ಆಯಾ ಕರ್ಮಗಳಿಗೆ ಏನೆಲ್ಲ ಫಲಗಳನ್ನು ಹೇಳಲಾಗಿದೆಯೋ ಆ ಎಲ್ಲ ಫಲಗಳು ದೊರಕುತ್ತವೆ. ಏಕೆಂದರೆ ಇದರ ಅಂದರೆ ಆತ್ಮದ ಒಂದಂಶದಷ್ಟು ಆನಂದವನ್ನು ಅವಲಂಬಿಸಿಯೇ ಮಿಕ್ಕ ಜೀವಿಗಳೆಲ್ಲವೂ ಬದುಕಿಕೊಂಡಿವೆ ಎಂದು ಶ್ರುತಿಯು ಹೇಳುವಂತೆ
ಅಲ್ಪವಾದ ಎಲ್ಲ ಆನಂದಗಳು ಬ್ರಹ್ಮಾನಂದದಲ್ಲಿ ಒಳಗೊಂಡಿವೆ. ಆದ್ದರಿಂದ ಈ ಬುದ್ಧಿಯು ದೃಢ ನಿರ್ಧಾರವುಳ್ಳ ಒಮ್ಮುಖವಾದ ಬುದ್ಧಿಯೇ ಶ್ರೇಷ್ಠ ಬುದ್ಧಿಯು. ಹಾಗಾದರೆ ಭಗವಂತನ ಆರಾಧನೆಯೊಂದರಿಂದಲೇ ಸಕಲ ಕರ್ಮಗಳ ಫಲಗಳು ದೊರಕುವವು ಎಂದ ಮೇಲೆ ನನ್ನಂತಹ ವ್ಯಕ್ತಿಯು ಆ ಉದ್ದೇಶ ಸಿದ್ಧಿಗಾಗಿ, ಅಂದರೆ ಭಗವಂತನ ಆರಾಧನೆಯನ್ನು ಮಾಡುವ ಆ ಕಾರ್ಯದ ಸಿದ್ಧಿಗಾಗಿ ತೊಡಗಬೇಕಲ್ಲದೆ ಮಿಕ್ಕ ಕರ್ಮಗಳಿಂದ ಏನಾಗಬೇಕಾಗಿದೆ ಎಂದು ಅರ್ಜುನ ಭಾವಿಸಲು ಸಿದ್ಧವಿದೆ. ಭಗವಂತ ಇದನ್ನು ಊಹಿಸಿಯೇ ಅಂತಹ ತೀರ್ಮಾನವನ್ನು ತೊಡೆದು ಹಾಕುತ್ತಾ ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾ ತೇ ಸಂಗೋಸ್ತ್ವಕರ್ಮಣಿ. ಕರ್ಮ ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರವಿರುವುದು. ಎಂದಿಗೂ ಫಲಗಳಲ್ಲಿ ಬಯಕೆ ಉಂಟಾಗದಿರಲಿ. ಕರ್ಮದ ಫಲಗಳು ನಿನ್ನ ಉದ್ದೇಶವಾಗದಿರಲಿ. ಹಾಗೆಂದು ಅಕರ್ಮದಲ್ಲಿ, ಅಂದರೆ ಕರ್ಮವನ್ನು ಮಾಡದೇ ಇರುವುದರಲ್ಲಿ ನಿನಗೆ ಆಸಕ್ತಿ ಮೂಡದಿರಲಿ. ಇಲ್ಲಿ ಕರ್ಮ ಫಲ ಹೇತು, ಅಂದರೆ ಕರ್ಮ ಫಲಂ ಪ್ರವೃತ್ತಿ ಹೇತು ಯಸ್ಯ, ಯಾರಿಗೆ ಕರ್ಮ ಫಲವು, ಅಂದರೆ ಕರ್ಮ ಫಲವು ಕೆಲಸದಲ್ಲಿ ತೊಡಗಲು ಪ್ರೇರಕವಾಗುತ್ತದೋ ಅವನು ಕರ್ಮ ಫಲ ಹೇತು. ನಿನಗೆ ತತ್ವಜ್ಞಾನವನ್ನು ಅರಸುವ ನಿನಗೆ ಕರ್ಮ ಮಾಡುವುದಕ್ಕಷ್ಟೇ ಅಧಿಕಾರವಿರುವುದು. ಬಂಧನಕ್ಕೆ ಕಾರಣವಾಗುವ ಅದರ ಫಲಗಳಲ್ಲಿ ಬಯಕೆಯ ಹಂಬಲ ಉಂಟಾಗದಿರಲಿ. ಆದರೆ ಇಲ್ಲಿ ಹೀಗೆ ವಾದಿಸಬಹುದು, ಅಲ್ಲ, ಉಂಡರೆ ತೃಪ್ತಿ ಉಂಟಾಗುವಂತೆ ಕರ್ಮ ಮಾಡಿದರೆ ಅದಕ್ಕೆ ಫಲ ದೊರಕುವುದು ಖಂಡಿತ. ಇಂತಹ ವಾದವನ್ನು ಊಹಿಸಿ ಭಗವಂತ ಉತ್ತರಿಸುತ್ತಾನೆ, ಕರ್ಮದ ಫಲಗಳು ನಿನ್ನ ಉದ್ದೇಶವಾಗದಿರಲಿ. ಸಾಮಾನ್ಯವಾಗಿ ಕರ್ಮ ಮಾಡಿದರೆ ಫಲ ದೊರೆಯುವುದು ಸಹಜ, ಆದರೆ ಆ ಫಲಗಳೇ ನಿನ್ನ ಉದ್ದೇಶವಾಗದಿರಲಿ. ಅಂದರೆ ನೀನು ಕಾರ್ಯ ಪ್ರವೃತ್ತನಾಗಲು ಕರ್ಮ ಫಲಗಳು ಪ್ರೇರಕವಾಗದಿರಲಿ. ಸ್ವರ್ಗವೇ ಮೊದಲಾದ ಫಲಗಳು ಹೋಮಾದಿ ಕರ್ಮವನ್ನು ಆಚರಿಸಲು ಶಾಸ್ತ್ರೋಕ್ತವಾದ ಅರ್ಹತೆಯುಳ್ಳ ವ್ಯಕ್ತಿಗೆ ಸಂಬಂಧಿಸಿದ್ದರಿಂದ ಅವನು ಬಯಸಿದರೆ ಮಾತ್ರ ಉಂಟಾಗುತ್ತದೆ. ಬಯಸದೇ ಇರುವ ಫಲವು ಉಂಟಾಗಲಾರದು ಎಂದು ಅಭಿಪ್ರಾಯ. ಆದ್ದರಿಂದ ಕರ್ಮ ಫಲವು ಬಂಧಿಸುತ್ತದೆ ಎಂದು ಹೆದರಿ, ಅಕರ್ಮದಲ್ಲಿ ಕರ್ಮ ಫಲದಿಂದ ತಾನು ಬಂಧನಕ್ಕೆ ಒಳಗಾಗುತ್ತೇನೆ ಎಂದು ಹೆದರಿ ಕರ್ಮವನ್ನು ಮಾಡದಿರುವುದರಲ್ಲಿಯೂ ನಿನಗೆ ಆಸ್ಥೆ ಉಂಟಾಗದಿರಲಿ. ಹಾಗಾದರೆ ಏನು ಮಾಡಬೇಕು ಎಂದರೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಎಲೆ ಅರ್ಜುನ, ಆಸಕ್ತಿಯನ್ನು ತೊರೆದು ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವದಿಂದ ಇದ್ದು ಯೋಗದಲ್ಲಿ ನೆಲೆ ನಿಂತು ಕರ್ಮಗಳನ್ನು ಮಾಡು. ಸಮತ್ವವೇ ಯೋಗ ಎಂದು ಕರೆಯಲ್ಪಡುತ್ತದೆ. ಇಲ್ಲಿ ಯೋಗದಲ್ಲಿ ನೆಲೆ ನಿಂತು ಕರ್ಮಗಳನ್ನು ಮಾಡು ಎಂದರೆ, ಯೋಗ ಅಂದರೆ ಭಗವಂತನಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿರುವುದು. ಆ ಸ್ಥಿತಿಯಲ್ಲಿ ನೆಲೆ ನಿಂತು ಕರ್ಮಗಳನ್ನು ಮಾಡು. ಮತ್ತು ಆ ಕರ್ಮಗಳನ್ನಾದರೂ ಆಸಕ್ತಿಯನ್ನು ತೊರೆದು ನಾನು ಕರ್ತೃ ಎಂಬ ಭಾವನೆಯನ್ನು ತೊರೆದು ಕೇವಲ ಭಗವಂತನನ್ನೇ ಆಶ್ರಯಿಸಿಕೊಂಡು ಮಾಡು. ಸಿದ್ಧಿ ಅಸಿದ್ಧಿಗಳಲ್ಲಿ ಅದರ ಫಲವಾದ ಜ್ಞಾನವು ಪ್ರಾಪ್ತವಾದರೂ ಅದು ಸಿದ್ಧಿ, ಆಗದಿದ್ದರೂ ಅದು ಅಸಿದ್ಧಿ. ಫಲವಾದ ಜ್ಞಾನವು ಪ್ರಾಪ್ತವಾದರೂ ಆಗದಿದ್ದರೂ ಹರ್ಷ ಶೋಕಗಳಿಗೆ ಒಳಗಾಗದೆ ಸಮಭಾವದಿಂದ ಇದ್ದು ಕೇವಲ ಭಗವದರ್ಪಣ ಬುದ್ಧಿಯಿಂದ, ಅಂದರೆ ಭಗವಂತನ ಪ್ರೀತಿಗಾಗಿ ನಿನ್ನ ಕಾರ್ಯವನ್ನು ಮಾಡು. ಏಕೆಂದರೆ ವಿವೇಕಿಗಳು ಈ ಬಗೆಯ ಸಮತ್ವವನ್ನೇ ಯೋಗ ಎಂದು ಕರೆಯುತ್ತಾರೆ. ಈ ಸಮಭಾವದಲ್ಲಿ ಮನಸ್ಸು ಏಕಾಗ್ರಗೊಂಡಿರುತ್ತದೆ. ಆದ್ದರಿಂದ ವಿವೇಕಿಗಳು ಹಾಗೆನ್ನುತ್ತಾರೆ. ಇನ್ನು ಕಾಮ್ಯಕರ್ಮವು ತುಂಬಾ ನಿಕೃಷ್ಟವಾದದ್ದು, ಕೆಳಮಟ್ಟದ್ದು ಎನ್ನುತ್ತಾನೆ ಭಗವಂತ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ
ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಎಲೈ ಅರ್ಜುನ, ಆಸೆಗಳಿಂದ ಮಾಡಿದ ಕರ್ಮವು, ಅಂದರೆ ಯಾವುದೋ ಆಸೆಯನ್ನು, ಸ್ವರ್ಗದ ಆಸೆಯೋ ಅಥವಾ ಇನ್ನಾವುದೋ ಧನ ಕನಕಗಳ ಆಸೆಯನ್ನು ಇಟ್ಟುಕೊಂಡು ಮಾಡಿದ ಕರ್ಮವು ವಿವೇಕಪೂರ್ವಕವಾಗಿ ಮಾಡುವ ನಿಷ್ಕಾಮ ಕರ್ಮಕ್ಕಿಂತ ತುಂಬಾ ಕೆಳಮಟ್ಟದ್ದು. ಆದ್ದರಿಂದ ಬುದ್ಧಿಯಲ್ಲಿ ಶರಣು ಹೊಂದು ಕರ್ಮ ಫಲಗಳಿಂದ ಪ್ರೇರಿತರಾದವರು, ಅಂದರೆ ಆ ಕರ್ಮ ಫಲವನ್ನೇ ಉದ್ದೇಶವಾಗಿಟ್ಟುಕೊಂಡು ಕರ್ಮಗಳನ್ನು ಮಾಡುವವರು ಅತ್ಯಂತ ದೀನರು. ಬುದ್ಧ್ಯಾ ವ್ಯವಸಾಯಾತ್ಮಿಕಯ ಕೃತಃ ಕರ್ಮಯೋಗ ಬುದ್ಧಿಯೋಗ. ದೃಢ ನಿರ್ಧಾರದ ಬುದ್ಧಿಯಿಂದ ಮಾಡಿದ ಕರ್ಮಯೋಗವು ಬುದ್ಧಿಯೋಗ ಎನಿಸುತ್ತದೆ. ಬುದ್ಧಿ ಸಾಧನ ಭೂತೋವ, ಅಂದರೆ ಅಥವಾ ಜ್ಞಾನಕ್ಕೆ ಸಾಧನವಾದ ಕರ್ಮಯೋಗವು ಬುದ್ಧಿಯೋಗ ಎನಿಸುತ್ತದೆ. ವಿವೇಕಪೂರ್ವಕವಾಗಿ ಮಾಡಿದ ಕರ್ಮಯೋಗ, ಅಂದರೆ ದೃಢ ನಿರ್ಧಾರದ ಬುದ್ಧಿಯಿಂದ ಮಾಡಿದ ಕರ್ಮಯೋಗ ಅಥವಾ ಜ್ಞಾನಕ್ಕೆ ಸಾಧನವಾದ ಕರ್ಮಯೋಗ, ಇದನ್ನೇ ಈ ಶ್ಲೋಕದಲ್ಲಿ ಬುದ್ಧಿಯೋಗ ಎನ್ನಲಾಗಿದೆ. ಅದಕ್ಕೆ ಹೋಲಿಸಿದರೆ, ಅಂದರೆ ಬುದ್ಧಿಯೋಗಕ್ಕೆ ಹೋಲಿಸಿದರೆ, ಆ ನಿಷ್ಕಾಮ ಕರ್ಮಕ್ಕೆ ಹೋಲಿಸಿದರೆ ಕಾಮ್ಯ ಕರ್ಮವು ತುಂಬಾ ಕೆಳಮಟ್ಟದ್ದು, ಅತ್ಯಂತ ನೀಚವಾದದ್ದು. ಇದು ಹೀಗಿರುವುದರಿಂದ ಬುದ್ಧಿಯಲ್ಲಿ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುವುದರ ಮೂಲಕ ಜ್ಞಾನದಲ್ಲಿ ಶರಣು ಹೊಂದು ಆಶ್ರಯ ಪಡೆದುಕೋ, ಅಂದರೆ ಕರ್ಮಯೋಗವನ್ನು ಅಭ್ಯಾಸ ಮಾಡು. ಅಥವಾ ಹೀಗೂ ಅರ್ಥ ಮಾಡಬಹುದು, ಬುದ್ಧಿಯಲ್ಲಿ ನೆಲೆಸಿರುವ ರಕ್ಷಕನಾದ ಭಗವಂತನಲ್ಲಿ ಶರಣು ಹೊಂದು. ಆದರೆ ಕರ್ಮ ಫಲಗಳಿಂದ ಪ್ರೇರಿತರಾದವರು, ಆಸೆಗಳಿಂದ ಕೂಡಿದ ಜನರು ದೀನರು, ಬಡಪಾಯಿಗಳು. ಏಕೆಂದರೆ ಶ್ರುತಿ ಹೇಳುತ್ತದೆ, ಅಲ್ಲಿ ಯಾಜ್ಞವಲ್ಕ್ಯ ಗಾರ್ಗಿಯನ್ನು ಕುರಿತು ಹೇಳುತ್ತಾನೆ, ಓ ಗಾರ್ಗಿ, ಯಾರು ಈ ಅಕ್ಷರವನ್ನು, ಅಂದರೆ ನಾಶರಹಿತನಾದ ಪರಮಾತ್ಮನನ್ನು ಅರಿತುಕೊಳ್ಳದೆ ಈ ಜಗತ್ತಿನಿಂದ ಹೊರಟು ಹೋಗುವರು, ಅಂದರೆ ಪ್ರಾಣ ಬಿಡುವರು, ಅವರು ದೀನರು ಎಂದು. ಆದರೆ ಬುದ್ಧಿಯೋಗ ರೂಪವಾದ ಕರ್ಮದಲ್ಲಿ ತೊಡಗಿದವನು ಶ್ರೇಷ್ಠನು ಎಂಬುದನ್ನು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಈ ವಿವೇಕದಿಂದ ಕೂಡಿದವನು ಇಲ್ಲಿ ಪುಣ್ಯ ಪಾಪಗಳೆರಡನ್ನೂ ನೀಗುತ್ತಾನೆ. ಆದ್ದರಿಂದ ನಿನ್ನನ್ನು ನೀನು ಯೋಗದಲ್ಲಿ ತೊಡಗಿಸಿಕೋ. ಯೋಗ ಎಂದರೆ ಕರ್ಮಗಳಲ್ಲಿ ಕುಶಲತೆ. ಸ್ವರ್ಗಾದಿಗಳಿಗೆ ಕಾರಣವಾದದ್ದು ಪುಣ್ಯ, ನರಕಾದಿಗಳಿಗೆ ಒಯ್ಯುವಂತಹದು ಪಾಪ. ವಿವೇಕದಿಂದ ಕೂಡಿದವನು ಅವೆರಡನ್ನು, ಅಂದರೆ ಪುಣ್ಯ ಪಾಪಗಳೆರಡನ್ನೂ ಇಲ್ಲಿ ಈ ಜನ್ಮದಲ್ಲಿಯೇ ಭಗವಂತನ ಕೃಪೆಯಿಂದ ನೀಗುತ್ತಾನೆ, ಅಂದರೆ ತ್ಯಜಿಸಿ ಬಿಡುತ್ತಾನೆ. ಆದ್ದರಿಂದ, ಅಂದರೆ ಆದ ಕಾರಣ ಯೋಗದಲ್ಲಿ ಜ್ಞಾನವನ್ನು ಪಡೆಯುವುದಕ್ಕಾಗಿ ಕರ್ಮಯೋಗದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೋ, ಪ್ರಯತ್ನ ಮಾಡು. ಏಕೆಂದರೆ ನಾವು ಮಾಡುವ ಕರ್ಮಗಳಲ್ಲಿ ಯಾವ ಕೌಶಲ ಇರಬೇಕೋ ಅದೇ ಯೋಗ ಎಂದು ಕರೆಯಲ್ಪಡುತ್ತದೆ. ಅಂದರೆ ಸಾಮಾನ್ಯವಾಗಿ ಬಂಧನಕಾರಿಯಾದ ಕರ್ಮಗಳನ್ನು ಭಗವತ್ ಪೂಜಾ ದೃಷ್ಟಿಯಿಂದ ಮಾಡಿ ಅವು ಮುಕ್ತಿಗೆ ಸಾಧನವಾಗುವಂತೆ ಅವುಗಳನ್ನು ಪರಿವರ್ತಿಸಬಲ್ಲ ಜಾಣತನವೇ ಯೋಗ. ಇನ್ನು ಕರ್ಮಗಳು ಮೋಕ್ಷಕ್ಕೆ ಹೇಗೆ ಸಾಧನವಾಗಬಲ್ಲವು ಎಂಬುದನ್ನು ಹೇಳುತ್ತಾನೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧವೇ ನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ವಿವೇಕದಿಂದ ಕೂಡಿದ ಪ್ರಾಜ್ಞರು ಕರ್ಮದಿಂದ ದೊರಕುವ ಫಲಗಳನ್ನು ತೊರೆದು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ಜನನವೆಂಬ ಬಂಧನದಿಂದ ಮುಕ್ತರಾಗಿ ದುರಿತವಿಲ್ಲದ ಪರಮ ಪದವನ್ನು ಹೊಂದುತ್ತಾರೆ. ಕರ್ಮದಿಂದ ದೊರಕುವ ಫಲಗಳನ್ನು ತೊರೆದು ಕೇವಲ ಭಗವತ್ ಪೂಜಾ ಭಾವದಿಂದ ಕರ್ಮ ಮಾಡುತ್ತಾ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ಜ್ಞಾನಿಗಳಾಗಿ ಜನನ ರೂಪವಾದ ಬಂಧನದಿಂದ ಮುಕ್ತರಾಗಿ ದುರಿತವಿಲ್ಲದ
ಎಲ್ಲ ಬಗೆಯ ಸಂಕಟಗಳಿಂದ ರಹಿತವಾದ ಪರಮ ಪದವನ್ನು, ಅಂದರೆ ಮೋಕ್ಷ ಎಂದು ಹೇಳಲ್ಪಡುವ ವಿಷ್ಣುವಿನ ಪದವನ್ನು ಅವರು ಹೊಂದುತ್ತಾರೆ. ನಾನು ಯಾವಾಗ ಆ ಪದವನ್ನು, ಸ್ಥಿತಿಯನ್ನು ಹೊಂದುವೆನು ಎಂಬುದನ್ನು, ಯಾವಾಗ ಜ್ಞಾನವು ಸಿದ್ಧಿಸುತ್ತದೆ ಎಂಬುದನ್ನು ಭಗವಂತನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸುತ್ತಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.